ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹೆಲ್ದಿಯಾಗಿರೋಂಥ ಜಾಗ್ರಿ ಕೇಕ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟ್ ನಾವು ಇದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ 1 ಕಪ್ ಆಗೋಷ್ಟು ಕರಡು ತೊಗೋಬೇಕು, ಅಂದರೆ ಮೊಸರು ಹಾಕ್ಕೋಬೇಕು. ಇದಕ್ಕೆ ನೆಕ್ಸ್ಟು ಒಂದು 1/2 ಕಪ್ಪಷ್ಟು ಆಯಿಲ್ ಹಾಕ್ಕೋಬೇಕು. ಆಮೇಲೆ ಅಂದರೆ ಮೆಲ್ಟ್ ಆಗಿರೋಂತಹ ಜಾಗ್ರಿ ಅಂದರೆ ಮೆಲ್ಟ್ ಆಗಿರೋಂಥ ಬೆಲ್ಲನ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಕರಗಿಸಿ ಹಾಕ್ಕೊಂಡ್ರೆ ಬೇಗನೆ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಇದು. ಸೊ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಫಸ್ಟ್ ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೆಕ್ಸ್ಟ್ ನಾವು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಹೆಲ್ದಿ ಆಗಿರಲಿ ಅಂತೇಳ್ಬಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಒಂದು ವಿಸ್ಕಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ಒಂದು ಗಂಟಿಲ್ಲದೆ ಇರೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಈಗ ನಾವು 1 ಕಪ್ಪಷ್ಟು ಹಾಲು ಹಾಕ್ಕೊಳ್ಳೋಣ. ಸೊ ನಾವು ಕಾಯಿಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಒಂದು ಗಂಟಿಲ್ಲದೆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿದ್ನ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕೇಕು ಉಬ್ಬಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಅದೆಲ್ಲ ಕರ್ಡು ಮತ್ತು ಆಯಿಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ. ಸೊ ನೆಕ್ಸ್ಟ್ ನಾವಿಲ್ಲಿ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ಬೇಕು ಇದಕ್ಕೆ. ಸೊ ಇದು ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ಬೇಕು. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೇಕು ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ಇದು ಮಕ್ಕಳಿಗಂತೂ ತುಂಬಾ ರುಚಿಯಾಗಿ ಇಷ್ಟ ಆಗುತ್ತೆ. ಸೊ ಹೆಲ್ದಿಯಾಗೂ ಇರುತ್ತೆ. ಇದಕ್ಕೆ ನಾನು ಮೈದಾ ಯೂಸ್ ಮಾಡಿಲ್ಲ, ಆಮೇಲೆ ಶುಗರ್ ಕೂಡ ಹಾಕಿಲ್ಲ. ಸೊ ಬೆಲ್ಲದಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ಇದು. ಸೊ ನಾವೀಗ ಒಂದು ಕೇಕ್ ಮೌಲ್ಡ್ಗೆ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಕ್ಲೀನಾಗಿ ಎಲ್ಲ ಕಡೆ ಗ್ರೀಸ್ ಮಾಡ್ಕೊಳ್ಬೇಕು ಆಯಿಲ್ನ. ನೋಡಿ ಈ ಥರ ಚೆನ್ನಾಗಿ ಅದಕ್ಕೆ ಬ್ಯಾಟರ್ ಅಂಟದೇ ಇರೋ ಥರ ನೀಟಾಗಿ ಗ್ರೀಸ್ ಮಾಡ್ಕೋಬೇಕಿದ್ನ ಎಲ್ಲ ಕಡೆ. ಸೊ ಬಟರ್ ಪೇಪರ್ ಇದ್ದರೆ ನಾವು ಬಟರ್ ಪೇಪರ್ನ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಬಟರ್ ಪೇಪರ್ ಇಲ್ಲ ಅಂತಂದರೆ ಈ ಥರ ಗ್ರೀಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಗೋಧಿ ಹಿಟ್ಟನ್ನಾದರೂ ಹಾಕ್ಕೋಬೋದು, ಇಲ್ಲ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಎಲ್ಲ ಕಡೆ. ನೋಡಿ ಫ್ರೆಂಡ್ಸ್ ಈ ಥರ. ಈಗ ನಮ್ಮ ಕೇಕ್ ಮೌಲ್ಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಸೊ ರೆಡಿಯಾಗಿದೆ ನೋಡಿ ಈ ಥರ. ಸೊ ಇದಕ್ಕೆ ನಾವು ಮಿಕ್ಸರ್ ಇರುತ್ತಲ್ಲ ನಮ್ಮದು ಕೇಕ್ ಮಿಕ್ಸರ್ನ ಇದಕ್ಕೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋದು ಇದನ್ನು ಕೇಕ್ ಮೌಲ್ಡ್ಗೆ ನಾವು ಟ್ರಾನ್ಸ್ಫರ್ ಮಾಡೋಣ ಫ್ರೆಂಡ್ಸ್. ನೋಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಇದು ಒಂದು 10 to 20 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ ಫ್ರೆಂಡ್ಸ್. ಹೆಚ್ಚು ಟೈಮ್ ಕೂಡ ಇದು ತೊಗೊಳ್ಳೋದಿಲ್ಲ. ಈಗ ಸಡನ್ಲಿ ಮಕ್ಕಳು ಸ್ಕೂಲಿಂದ ಬಂದವಾಗ ಈವ್ನಿಂಗ್ ಟೈಮಲ್ಲಿ ನೀವು ಸ್ನ್ಯಾಕ್ಸ್ ಥರ ಇದನ್ನು ಮಾಡಿಕೊಡ್ಬೋದು. ಸೊ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಚೆರಿನ ಹಾಕಿಬಿಟ್ಟು ಡೆಕೋರೇಟ್ ಮಾಡ್ತಾಯಿದ್ದೀನಿ. ಸೊ ನೀವು ಬಾದಾಮಿ, ಗೋಡಂಬಿ ಈ ಥರ ಯಾವ್ದು ಬೇಕಾ ಡ್ರೈ ಫ್ರೂಟ್ಸು ನೀವು ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಚೆರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ಲಿ ಅಂತೇಳಿ. ಸೊ ಚೆನ್ನಾಗಿ ಟೇಸ್ಟೂ ಚೆನ್ನಾಗಿ ಬರುತ್ತೆ. ಸೊ ನಾನು ಮುಂಚೆ ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡ್ಕೊಂಡಿದ್ದೆ. ಸೊ ಇದನ್ನು ಇದ್ರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು 20 ಮಿನಿಟ್ಸ್ ಆದರೆ ಸಾಕು ಫ್ರೆಂಡ್ಸ್, ನಮ್ಮ ಕೇಕ್ ರೆಡಿಯಾಗಿದೆ. ಸೊ ಒಂದು ಚಾಕು ಇಲ್ಲ ಟೂತ್ ಪೀಕರಿಂದ ಇದನ್ನು ಟೆಸ್ಟ್ ಮಾಡೋಣ ಆಗಿದೆಯೋ ಇಲ್ಲೋ ಅಂತ. ನೋಡಿ ಇಷ್ಟು ನೀಟಾಗಿ ಹೊರಗಡೆ ಬಂತು ಅಂದರೆ ಅದಾಗಿದೆ ಅಂತ ಅರ್ಥ. ಸೊ ಇದನ್ನು ಕಂಪ್ಲೀಟು ತಣ್ಣಗಾಗೋಕ್ಕೆ ಬಿಡೋಣ.
ಒಂದು 10 ಮಿನಿಟ್ಸ್ ಆದಮೇಲೆ ಇದು ಕೋಲ್ಡ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೇಕು. ಸ್ವಲ್ಪನೂ ಎಲ್ಲೂ ಸ್ಟಿಕ್ ಆನ್ ಆಗಿರೋದಿಲ್ಲ. ಸೊ ಯಾವುದು ಕೇಕ್ ಮಾಡಿದರೂ ಕೂಡ ಫಸ್ಟು ಅದನ್ನು ಕೋಲ್ಡ್ ಆಗೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಕೋಲ್ಡ್ ಆದ ನೆಕ್ಸ್ಟೇ ನಾವು ಅದನ್ನು ಓಪನ್ ಮಾಡಿ ಕಟ್ ಮಾಡಬೇಕಾಗತ್ತೆ. ನೋಡಿ ತೋರಿಸ್ತಿದ್ದೀನಿ ನಾನಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಚೆನ್ನಾಗಿ ಬೇಕ್ ಕೂಡ ಆಗಿದೆ, ಎಲ್ಲೂ ಸ್ವಲ್ಪನೂ ಅಂಟಿಲ್ಲ. ಈಗ ಕಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನಮ್ಮ ಕೇಕು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.